Hello friends, once again welcome back to my channel. Today we are going to solve the question answers from the social science textbook. It's a revised syllabus 2024 and from the English medium 8th standard part 1. Okay, the chapter name is from the political science, the chapter 7, meaning and importance of political science. ಈ ದಿನ ನಾವು 8ನೇ ತರಗತಿಯ ಒಂದು ಸಮಾಜ ವಿಷಯಕ್ಕೆ ಸಂಬಂಧಿಸಿದ ಅದರೊಳಗಡೆ ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ 7 ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಪ್ರಾಮುಖ್ಯತೆ ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಆದಷ್ಟು ಬಹಳ ಜನರ ಒಂದು ಕಮೆಂಟ್ ಮೇರೆಗೆ ನಾನು ಇಂಗ್ಲೀಷ್ನಲ್ಲಿರುವಂತಹ ಕ್ವಶನ್ ಆನ್ಸರ್ಸ್ಗಳನ್ನು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ, fill in the blanks with suitable words. The first question is, the word politics was derived from the Greek word polis. Politics ಅನ್ನೋ ಪದ ಪಾಲಿಸ್ ಎನ್ನೋ ಒಂದು ಗ್ರೀಕ್ ಪದದಿಂದ ಉತ್ಪತ್ತಿಯಾಗಿದೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್, ರಿಪಬ್ಲಿಕ್ ವಾಸ್ ದ ವರ್ಕ್ ಆಫ್ ಪ್ಲೇಟೋ. ರಿಪಬ್ಲಿಕ್ ಗ್ರಂಥದ ಕರ್ತೃ ಯಾರು ಅಂತಂದ್ರೆ ಪ್ಲೇಟೋ. Aristotle wrote a book on political science and it is called The Politics. ಅಂದರೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಒಂದು ಕೃತಿ ಯಾವುದು ಅಂತಂದರೆ ದ ಪಾಲಿಟಿಕ್ಸ್. ಓಕೆ, ದ ನೆಕ್ಸ್ಟ್ ಕ್ವಶನ್ ಇಸ್, ಕೌಟಿಲ್ಯಾಸ್ ವರ್ಕ್ ರಿಲೇಟಿಂಗ್ ಟು ಪೊಲಿಟಿಕಲ್ ಸೈನ್ಸಸ್. ರಾಜ್ಯಶಾಸ್ತ್ರದ ಬಗ್ಗೆ ಕೌಟಿಲ್ಯನು ಒಂದು ಬರೆದಿರುವಂತಹ ಕೃತಿ ಯಾವುದು ಅಂದರೆ ದಟ್ ಈಸ್ ಅರ್ಥಶಾಸ್ತ್ರ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಬ್ರೀಫ್. ಕೆಳಗಿನ ಪ್ರಶ್ನೆಗಳನ್ನು ಸಂಕ್ಷಿಪ್ತವಾಗಿ ಉತ್ತರಿಸಿ. ದ ಫಸ್ಟ್ ಕ್ವಶನ್ ಇಸ್, ವಾಟ್ ಈಸ್ ಪೊಲಿಟಿಕಲ್ ಸೈನ್ಸ್? ರಾಜ್ಯಶಾಸ್ತ್ರ ಎಂದರೇನು? ಓಕೆ, ವಾಟ್ ಈಸ್ ಪೊಲಿಟಿಕಲ್ ಸೈನ್ಸ್? ದಿಸ್ ಇಸ್ ಫ್ರಮ್ ದ ನೋಟ್ ಸೆಕ್ಷನ್ ಆರ್ ನೋಟ್ ಪಾರ್ಟ್. ವಾಟ್ ಈಸ್ ಪೊಲಿಟಿಕಲ್ ಸೈನ್ಸ್? ದ ಆನ್ಸರ್ ಈಸ್, political science is one of the social science dealing with the political activities of man. ಅಂದರೆ ರಾಜ್ಯಶಾಸ್ತ್ರ ಒಂದು ಸಮಾಜ ವಿಜ್ಞಾನ ಇದ್ದಂಗೆ. ಇದು ಮಾನವನ ಜೀವನದ ಒಂದು ರಾಜಕೀಯ ಚಟುವಟಿಕೆಗಳನ್ನು ತಿಳಿಸುತ್ತೆ. ಓಕೆ, ಪೊಲಿಟಿಕಲ್ ಆಕ್ಟಿವಿಟೀಸ್ ಆಫ್ ಮ್ಯಾನ್ ಅಂತಂದರೆ ಒಂದು ಮನುಷ್ಯ ಜೀವನದ ಒಂದು ರಾಜಕೀಯ ಚಟುವಟಿಕೆಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತೋರಿಸುತ್ತೆ. Okay, the second question is, who began the systematic study of political science? ರಾಜ್ಯಶಾಸ್ತ್ರದ ಒಂದು ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭ ಆಯಿತು? ಪ್ರಥಮವಾಗಿ ಯಾರಿಂದ ಪ್ರಾರಂಭ ಆಯಿತು? The Greeks began the systematic study of political science. ಗ್ರೀಸ್ ದೇಶದಲ್ಲಿ ರಾಜ್ಯಶಾಸ್ತ್ರದ ಮೂಲವನ್ನು ನಾವು ಕಾಣಬಹುದು. ಓಕೆ, ದೋ ಇಟ್ ವಾಸ್ ಇನಿಷಿಯಲಿ ಅಂತ ಅಂದರೆ ಪ್ರಾರಂಭಿಕವಾಗಿ ಸ್ಟಾರ್ಟೆಡ್ ಬೈ ದ ಇಂಡಿಯನ್ಸ್, the Chinese and the Egyptians and others, they gave shape to it. ಪ್ರಾರಂಭಿಕ ಹಂತದಲ್ಲಿ ಪ್ರಥಮವಾಗಿ ಇಂಡಿಯನ್ಸ್, ಭಾರತೀಯರಾಗಿರ್ಬೋದು, ಚೀನಾದವರಾಗಿರ್ಬೋದು, ಈಜಿಪ್ಟಿಯನ್ಸ್ ಆಗಿರ್ಬೋದು ಅಥವಾ ಇನ್ನು ಬೇರೆಯವರಾಗಿರ್ಬೋದು, ಅವರು ಆ ಒಂದು ರಾಜ್ಯಶಾಸ್ತ್ರಕ್ಕೆ ಆಕಾರವನ್ನು ಕೊಟ್ಟರು. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್, ಹೂ ಈಸ್ ಕಾಲ್ಡ್ ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್? ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿಬಿಟ್ಟು ಯಾರನ್ನ ಕರೀತಾರೆ? ದ ಆನ್ಸರ್ ಈಸ್ ಅರಿಸ್ಟಾಟಲ್. ಅರಿಸ್ಟಾಟಲ್ ಈಸ್ ಕಾಲ್ಡ್ ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್. ಅರಿಸ್ಟಾಟಲ್ ಅನ್ನ ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿಬಿಟ್ಟು ಕರೀತಾರೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್, ಗಿವ್ ಅ ಡೆಫಿನೇಷನ್ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರದ ಬಗ್ಗೆ ಇರುವಂಥ ಒಂದು ವ್ಯಾಖ್ಯೆಯನ್ನು ತಿಳಿಸಿ, ಡೆಫಿನೇಷನ್ ಅನ್ನು ಕೊಡಿ ಅಂತ ಹೇಳಿ. ದ ಆನ್ಸರ್ ಈಸ್, political science is a study of the origin and development of the state, the functions of the government, rights and duties of citizens, etc. ಏನಪ್ಪ ರಾಜ್ಯಶಾಸ್ತ್ರ ಅಂತ ಅಂದರೆ, ಇದು ಒಂದು ರಾಜ್ಯವೊಂದರ ಆರಿಜಿನ್ ಮೀನ್ಸ್ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಇರುವಂತಹ ಅಧ್ಯಯನ. ಅಷ್ಟೇ ಅಲ್ಲದೆ ಸ್ಟೇಟ್ ಆಫ್ ದ ಫಂಕ್ಷನ್ಸ್ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್ ಆಯಿತು, ದ ಫಂಕ್ಷನ್ಸ್ ಆಫ್ ದ ಗವರ್ನಮೆಂಟ್ ಸರ್ಕಾರದ ಒಂದು ಕಾರ್ಯಗಳು,
ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಸಿಟಿಸನ್ಸ್, ಒಬ್ಬ ನಾಗರಿಕನ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ತಿಳಿಸುವ ಈ ಎಲ್ಲ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಯನವನ್ನು ಮಾಡ್ತೀವಲ್ಲ, ಅದಕ್ಕೆ ನಾವು ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರ ಅಂತ ಹೇಳ್ತೀವಿ. ಓಕೆ, ದ ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಕ್ವಶನ್, ವಾಟ್ ಈಸ್ ದಿಸ್? ಎಸ್, ಮೆನ್ಷನ್ ಯೂಸ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರದ ಅಧ್ಯಯನದ ಒಂದು ಯಾವುದಾದ್ರೂ ಒಂದು ಪ್ರಯೋಜನವನ್ನು ಹೇಳಿ ಅಂತ ಕೊಟ್ಟನು. ಯೂಸ್ ಆಫ್ ದ ಅಂತ ಹೇಳಿದರೆ, ಸೊ ನಾವು ಸ್ವಲ್ಪ ಅದನ್ನು ಬರೆದಿದ್ವಿ, ಇನ್ನು ಬಹಳಷ್ಟಿದ್ದಾವೆ. ದೇರ್ ಆರ್ ಮೆನಿ ಯೂಸಸ್ ಫ್ರಮ್ ದ ಸ್ಟಡಿ ಆಫ್ ದ ಪೊಲಿಟಿಕಲ್ ಸೈನ್ಸ್. ಎಸ್ ಅಫ್ಕೋರ್ಸ್ ದೇರ್ ಆರ್ ಮೆನಿ ಯೂಸಸ್. ಈ ಒಂದು ರಾಜ್ಯಶಾಸ್ತ್ರದ ಅಧ್ಯಯನದ ಬಹಳಷ್ಟು ಒಂದು ಉಪಯೋಗಗಳು ಇದೆ. ಏನಕ್ಕಪ್ಪ ಅಂತ ಅಂದರೆ, ಫಸ್ಟ್ ಒನ್ ಇಸ್ ಇಟ್ ಹೆಲ್ಪ್ us to understand the need for a state, good administration, the role of leaders and the people's participation. ಈ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಒಂದು ರಾಜ್ಯದ ಅವಶ್ಯಕತೆ ಏನು, ಉತ್ತಮ ರಾಜ್ಯಾಡಳಿತ ಅಂದ್ರೇನು, ನಾಯಕರುಗಳ ಪಾತ್ರಗಳು ಏನೇನಿದೆ, ಮತ್ತು ಈ ಒಂದು ಪ್ರಜೆಗಳ ಒಂದು ಭಾಗವಹಿಸುವಿಕೆ ಯಾವ ರೀತಿಯಾಗಿರಬೇಕು ಅನ್ನೋ ಅರಿವನ್ನು ನಮ್ಮ ಈ ಒಂದು ರಾಜ್ಯಶಾಸ್ತ್ರ ಕೊಡುತ್ತೆ. Okay, next point is it made the people become responsible citizens of the state. ಇದರ ಒಂದು ಅಧ್ಯಯನದಿಂದ ರಾಜ್ಯಶಾಸ್ತ್ರವು ಪ್ರಜೆಗಳೆಲ್ಲರೂ ಉತ್ತಮ ಜವಾಬ್ದಾರಿಯುತ ನಾಗರಿಕರಾಗುವಂತೆ ಸಹಕರಿಸುತ್ತೆ. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಇಸ್ ಇಟ್ ಕಾಂಟ್ರಿಬ್ಯೂಟ್ಸ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ಜಸ್ಟಿಸ್, ಪೀಸ್ಫುಲ್, ಪ್ರೋಗ್ರೆಸಿವ್ ಆ್ಯಂಡ್ ಹ್ಯಾಪಿ ಸ್ಟೇಟ್. ಅಷ್ಟೇ ಅಲ್ಲದೆ ರಾಜ್ಯಶಾಸ್ತ್ರದ ಜ್ಞಾನ ಇದೆಯಲ್ಲ, ಅದು ನ್ಯಾಯಯುತ, ಶಾಂತ, ಪ್ರಗತಿದಾಯಕ ಮತ್ತು ಸುಖಿ ರಾಜ್ಯವನ್ನು ಸ್ಥಾಪಿಸುವಲ್ಲಿ ಮಹತ್ತರವಾದ ಕೊಡುಗೆಯನ್ನು ನೀಡಿದೆ ಅಂತ ಹೇಳಿ. ಇದಿಷ್ಟು ಸಹ ರಾಜ್ಯಶಾಸ್ತ್ರದ ಒಂದು ಅಧ್ಯಯನದ ಪ್ರಮುಖ ಕೊಡುಗೆಗಳಾಗಿರಬಹುದು, ಅಥವಾ ಪ್ರಾಮುಖ್ಯತೆ ಅಂತಲೂ ನಾವು ಹೇಳಬಹುದು, ಅಥವಾ ಪ್ರಯೋಜನಗಳು ಅಂತಲೂ ಸಹ ಹೇಳಬಹುದು. ಇದಿಷ್ಟು 8ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದ ಪೊಲಿಟಿಕಲ್ ಸೈನ್ಸ್, ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಈ ಒಂದು ವಿಷಯದ ಪ್ರಶ್ನೋತ್ತರಗಳಾಗಿವೆ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇಂಗ್ಲೀಷ್ ಮೀಡಿಯಮ್ಮಿಂದ ನೀವೆಲ್ಲ ನನ್ನ ಫ್ಯಾಮಿಲಿ ಅಲ್ವಾ, ಸೊ ಹಾಗಾಗಿಬಿಟ್ಟು ಐ ಜಸ್ಟ್ ವಾಂಟ್ ಟು ಶೇರ್ ನನ್ನ ಒಂದು ಇಂಗ್ಲೀಷ್ ಮೀಡಿಯಮ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಈ ವರ್ಷದಿಂದ, ಅಂದರೆ ಲಾಸ್ಟ್ ಇಯರಿಂದನೂ ಮಾಡಿದ್ದೀನಿ, ಬಟ್ ಈಗ ಜಾಸ್ತಿ ಮಾಡ್ತಾಯಿದ್ದೀನಿ. ಇಂಗ್ಲೀಷ್ ಮೀಡಿಯಮ್ ಟೆಕ್ಸ್ಟ್ ಬುಕ್ಸ್ಗಳನ್ನು ನಮ್ಮ ಮಕ್ಕಳಿಗೆ ಈಸಿ ಆಗುವಂತೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಬಹಳಷ್ಟು ಜನರದ ಕಮೆಂಟ್ ಏನಪ್ಪ ಅಂತ ಅಂದರೆ, ಆದಷ್ಟು ಸಮಾಜವನ್ನು ಎಕ್ಸ್ಪ್ಲೇನ್ ಮಾಡಿ, ನಮಗೆ ಅರ್ಥ ಆಗೋದಿಲ್ಲ, ಇಂಗ್ಲೀಷ್ ಓದ್ತಾ ಬಹಳ ಕನ್ಫ್ಯೂಷನ್ ಆಗುತ್ತೆ, ಸಿಂಪಲ್ ವೇಯಲ್ಲಿ ನೋಟ್ಸನ್ನು ಮಾಡಿಕೊಡಿ, ಮತ್ತು ಅದನ್ನು ಎಕ್ಸ್ಪ್ಲೇನ್ ಕನ್ನಡದಲ್ಲಿ ಮಾಡೋದ್ರಿಂದ ನಮಗೆ ಆ ಪಾಯಿಂಟ್ಸ್ಗಳು ನೆನಪಿರುತ್ತೆ ಅಂತ. ಹಾಗಾಗಿಬಿಟ್ಟು ಆ ಒಂದು ಕಾರಣದಿಂದ ನಾನು ಈ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ನನ್ನ ಒಂದು ಪ್ರಯತ್ನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನನಗೆ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.